ಯಾವ ಹೂವು ಯಾರ ಮುಡಿಗೋ ಭಾಗ 198. ಸುಮಿತ್ರಾ ಆಡಿದ ಮಾತಿನಿಂದ ಎಲ್ಲರಿಗೂ ಕೋಪದ ಜೊತೆ ಬೇಸರವಾಗಿತ್ತು. ಆದರೆ ಸ್ವರ್ಣ ರಾಮುವಿಗೆ ಬೇಸರವಾಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲರೂ ಮೌನದಿಂದಿದ್ದರು. ಅವಳ ಅಹಂಕಾರ ತುಂಬಿದ ಮಾತುಗಳನ್ನು ಕೇಳಿ ಸಾನ್ವಿಗೆ ತುಂಬಾ ನೋವಾಗಿತ್ತು. ಆದರೂ ಸಹಿಸಿಕೊಂಡು ಸುಮ್ಮನಾದಳು. ಆದರೆ ಇದನ್ನೇ ದುರುಪಯೋಗ ಪಡಿಸಿಕೊಂಡ ಸುಮಿತ್ರಾ, ಏನೇ ಸಾನ್ವಿ, ಒಡವೆ ಎಷ್ಟು ತಗೊಂಡಿದ್ಯಾ? ಸೀರೆಗಳನ್ನ ಎಷ್ಟೆಷ್ಟು ಲಕ್ಷದ್ದು ತಗೊಂಡಿದ್ಯೆ? ಗಳಿಸಿದ ಮಟ್ಟಿಗೆ ಗಂಡನ ಮನೆಗೆ ಎಲ್ಲಾನು ಬಾಚ್ಕೊಂಡು ಹೋಗ್ತಿದ್ಯೋ ಏನೋ, ಅಥವಾ ನನ್ನ ತಮ್ಮನ ಮಗನಿಗೂ ಅಲ್ಪ ಸ್ವಲ್ಪ ಉಳಿಸಿದ್ಯೋ ಹೆಂಗೆ ಎಂದಾಗ ಸ್ವರ್ಣ, ಅತ್ತಿಗೆ, ಅದು ಏನು ಅಂತ ಮಾತಾಡ್ತೀರಾ? ಅದು ಅವಳ ಆಸ್ತಿ, ಅವಳಿಗೆ ಹಕ್ಕಿದೆ, ಅದನ್ನ ಬಾಚಿಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಹುಡುಗರ ಮನೆಯವರು ಶ್ರೀಮಂತರೇ, ಅವರಿಗೂ ಕೂಡ ಇವಳು ತಗೊಂಡು ಹೋಗೋ ಸಿರಿ ಸಂಪತ್ತಿನ ಅವಶ್ಯಕತೆ ಇಲ್ಲ ಎಂದಳು ಖಾರವಾಗಿ. ಈ ಮಾತಿನಿಂದ ಸ್ವರ್ಣಳಿಗೆ ಕೋಪ ಬಂದಿದೆ ಎಂದು ಅರ್ಥ ಮಾಡಿಕೊಂಡ ಸುಮಿತ್ರಾ ಸುಮ್ಮನಾದಳು. ಸಾನ್ವಿಗೆ ಬಳೆ ತೊಡಿಸಿದ ನಂತರ ಎಲ್ಲ ಹೆಣ್ಣು ಮಕ್ಕಳು ಕಪ್ಪು ಬಳೆಯನ್ನೇ ತೊಡಿಸಿಕೊಂಡರು. ಆದರೆ ಸುಶೀಲಾ ಪಲ್ಲವಿಗೆ ಹಸಿರು ಬಳೆ ತೊಡಿಸಿಕೊಳ್ಳಲು ಹೇಳಿದಳು. ಸ್ವರ್ಣರಿಗೆ ಸಂಬಂಧಿಕರು ಕಮ್ಮಿ. ಅವರ ತಂದೆ ತಾಯಿ ತೀರಿಕೊಂಡಾಗಲೇ ಸಂಬಂಧಿಕರು ಇವರಿಂದ ದೂರವೇ ಉಳಿದಿದ್ದರು. ಕೆಲವರಷ್ಟೇ ಇವರ ಜೊತೆಗೆ ಸಂಪರ್ಕ ಇಟ್ಟುಕೊಂಡಿದ್ದರು. ಆದರೆ ಅವರ ಮಕ್ಕಳ ಕಾಲಕ್ಕಂತೂ ಅದು ಇರಲಿಲ್ಲ. ಸುಮಿತ್ರಾ ರಾಮುವಿಗೆ ಸಂಬಂಧದಲ್ಲಿ ಅಪ್ಪನ ಮಗಳು, ಅದನ್ನೇ ಅಧಿಕಾರವಾಗಿ ಚಲಾಯಿಸುತ್ತಿದ್ದಳು. ರಿಸೆಪ್ಷನ್ ಇಲ್ಲದ ಕಾರಣ ನಿತಿನ್ ತಂದೆ ತಾಯಿ ಮತ್ತು ಅವರ ಕಡೆಯ ಸಂಬಂಧಿಕರ್ಯಾರು ಕಲ್ಯಾಣ ಮಂಟಪಕ್ಕೆ ಬಂದಿರಲಿಲ್ಲ. ಸುಮಿತ್ರಾ, ಅಲ್ವಾ ಸ್ವರ್ಣ, ನಮ್ಮ ನೆಂಟ್ರಿಸ್ಟ್ಗೆಲ್ಲ ಹೇಳಿರ್ಲಿಲ್ವಾ ನಿಮ್ಮ ಸಂಬಂಧಿಕರು ಯಾರು ಜಾಸ್ತಿ ಜನ ಬಂದಿಲ್ಲ, ಜನ ಯಾರು ಇಲ್ವೇ ಇಲ್ಲ ಎಂದಾಗ ಸ್ವರ್ಣ, ಅತ್ತಿಗೆ, ನಮ್ಮ ಅಪ್ಪ ಅಮ್ಮ ತೀರ್ಕೊಂಡ್ಮೇಲೆ ಅಷ್ಟಾಗಿ ಯಾರು ನಮ್ಮ ಜೊತೆಗೆ ಸಂಪರ್ಕ ಇಟ್ಕೊಳ್ಳಿಲ್ಲ. ಇನ್ನು ನಿಮ್ಮ ಸಂಬಂಧಿಕರು ಕೂಡ ಅಷ್ಟಾಗಿ ಇವರ ಸಂಪರ್ಕದಲ್ಲಿ ಇಲ್ಲ ಅಂತ ನಿಮ್ಗೂ ಗೊತ್ತು. ನಾವು ನಮಗೆ ಗೊತ್ತಿರೋ ಸಂಬಂಧಿಕರಿಗೆ ಹೇಳಿದೀವಿ. ರಾತ್ರಿ ಆರತಕ್ಷತೆ ಇಲ್ಲ ಅಲ್ವಾ, ಅವರೆಲ್ಲ ಬೆಳಿಗ್ಗೆ ಮುಹೂರ್ತಕ್ಕೆ ಬರ್ತಾರೆ ಎಂದಾಗ ಸುಮಿತ್ರಾ, ಏನೋಪ್ಪ, ಈ ಮದ್ವೆ ನನ್ಗೆ ವಿಚಿತ್ರ ಅನ್ನಿಸ್ತಿದೆ. ನನ್ಗೆ ಒಂದು ಅನುಮಾನ, ಮದ್ವೆಗೆ ಜನ ಬರ್ತಾರೋ ಇಲ್ವೋ ಅಂತ. ಯಾವುದಕ್ಕೂ ಅಡ್ಗೆನ ಒಂದು 200 ಜನಕ್ ಮಾಡಿಸಿ ಸಾಕು, ಇಲ್ಲ ಅಂದ್ರೆ ಸುಮ್ನೆ ವೇಸ್ಟ್ ಆಗುತ್ತೆ ಎಂದಳು ವ್ಯಂಗ್ಯವಾಗಿ. ಆಗ ರಮ್ಯಾ, ಈಗೆಲ್ಲ ವೇಸ್ಟ್ ಆಗಲ್ಲ, ಅನಾಥಾಶ್ರಮ ವೃದ್ಧಾಶ್ರಮದವರಿಗೆ ಕಾಲ್ ಮಾಡಿದ್ರೆ ಅವರೇ ಬಂದು ತಗೊಂಡು ಹೋಗ್ತಾರೆ, ನೀವು ಅದರ ಬಗ್ಗೆ ಯೋಚನೆ ಬೇಡಿ ಎಂದಾಗ ಸುಮಿತ್ರಾ, ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಹಿಂದೆ ಮುಂದೆ ನೋಡದೆ ದೊಡ್ಡವರ ಮುಂದೆ ಮಾತಾಡಬಾರ್ದು ಅನ್ನೋ ಸಂಸ್ಕಾರನೂ ಇಲ್ಲದೆ ಪಟಪಟ ಅಂತ ಹೇಳ್ಬಿಡ್ತಾರೆ. ನಾವೆಲ್ಲ ಹಿರಿಯೋರ್ ಮುಂದೆ ಮಾತಾಡಿದ್ರೆ ಹೆಂಗಪ್ಪ ಅಂತ ಯೋಚನೆ ಮಾಡ್ತಿದ್ವಿ, ತಲೆ ತಗ್ಗಿಸಿ ನಡೀತಿದ್ವಿ. ಈಗ ಹೆಣ್ಣು ಮಕ್ಕಳು ಆಕಾಶ ನೋಡ್ಕೊಂಡೆ ಮೇಲೆತ್ತಿ ನಡೀತಾರೆ ಎಂದಳು. ಇವರ ಮಾತನ್ನು ಅರ್ಧದಲ್ಲೇ ತಡೆದ ಸುಶೀಲಾ, ಬೆಳಿಗ್ಗೆ ಬೇಗ ಹೇಳ್ಬೇಕು ಅಂದ್ರೆ ಈಗ ಊಟ ಮುಗಿಸಿ ಈಗ ಮಲ್ಕೋಬೇಕು, ಬನ್ನಿ ಊಟಕ್ಕೆ ಹೋಗೋಣ ಎಂದಾಗ ಎಲ್ಲರೂ ಊಟ ಮಾಡಲು ಹೋದರು. ಸುಮಿತ್ರಾ, ಏನಾದ್ರೂ ಮಾಡಿ ಆ ಸಾನ್ವಿಗೆ ಪದೇ ಪದೇ ಅವಮಾನ ಮಾಡ್ಬೇಕು ಅನ್ಕೊಂಡ್ರೆ ಅವಳ ಸುತ್ತಮುತ್ತ ಇರೋರು ಬಿಡೋದೇ ಇಲ್ಲ ಅಂತಾರೆ. ನಾನು ಮಾತಾಡಿದ್ರೆ ನಮ್ಮ ಸಂಬಂಧಿಕರು ಪಿಟಿಕ್ ಅಂತಿರ್ಲಿಲ್ಲ, ಆದ್ರೆ ಇವರೆಲ್ಲ ಯಾರೋ ನನ್ನ ಬಾಯಿ ಮುಚ್ಚಿಸ್ತಾರೆ ಎಂದು ಗೊಣಗುತ್ತಾ ಊಟಕ್ಕೆ ಬಂದಳು. ಕುಳಿತಾಗ ವಿಕ್ರಮ್ ಸಾನ್ವಿ ಎದುರಿಗೆ ಕುಳಿತಿದ್ದ. ಅವನು ಮಂಕಾಗಿದ್ದನ್ನು ನೋಡಿ ಸಾನ್ವಿ ಮನಸ್ಸು ಚಡಪಡಿಸುತ್ತಿತ್ತು. ವಿಕ್ರಮ್ ಒಮ್ಮೆಯೂ ಸಾನ್ವಿ ಕಡೆ ನೋಡಲೇ ಇಲ್ಲ. ಎಲ್ಲರಿಗಿಂತ ಮುಂಚೆ ಊಟ ಮುಗಿಸಿ ಎದ್ದು ಬಂದ. ಅವನು ಬೇಸರ ಮಾಡಿಕೊಂಡಿದ್ದಾನೆ ಎಂದು ಅರ್ಥ ಮಾಡಿಕೊಂಡಿದ್ದ ಪಂಕಜ್ ಅವನನ್ನು ತಡೆಯದೆ ಸುಮ್ಮನಾದ. ಎಲ್ಲರೂ ಊಟ ಮುಗಿಸಿ ತಮಗಾಗಿ ಕೊಟ್ಟಿದ್ದ ರೂಮ್ಗಳಿಗೆ ಬಂದು ಮಲಗಿಕೊಂಡರು. ಪಂಕಜ್ ನಿತಿನ್ ತಾಯಿಗೆ ಕಾಲ್ ಮಾಡಿ, ಅಮ್ಮ, ಯಾಕೋ ಭಯ ಆಗ್ತಿದೆ, ನಾಳೆ ಎಲ್ಲ ನಾವು ಅನ್ಕೊಂಡ ಹಾಗೆ ನಡೆಯುತ್ತೆ ಅಲ್ವಾ ಅಮ್ಮ ಇದ್ದಾಗ ನಿತಿನ್ ತಾಯಿ ಶಾರದಾ, ಭಯ ಪಡ್ಬೇಡ ಪಂಕಜ್, ಎಲ್ಲ ಒಳ್ಳೇದಾಗತ್ತೆ ನೋಡು, ನಾವು ಸರಿಯಾದ ಟೈಮ್ಗೆ ಬಂದು ಎಲ್ಲಾ ಶಾಸ್ತ್ರ ಮುಗಿಸಿ ನಿತಿನ್ ಬೇಗ ಅಲ್ಲಿಂದ ಕಳ್ಸಿದ್ರೆ ನಿತಿನ್ ಮದುವೆ ಮಂಟಪದಲ್ಲಿ ಇಲ್ಲ ಅಂತ ಗೊತ್ತಾದ್ಮೇಲೆ ವಿಕ್ರಮ್ಗೆ ಏನು ಮಾಡಬೇಕೆಂದು ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋಕೆ ಟೈಮ್ ಸಿಗತ್ತೆ. ಅವನು ಯೋಚನೆ ಮಾಡಿ ನಿರ್ಧಾರ ಮಾಡಿ 2:30 ಮುಹೂರ್ತದ ಸಮಯ ಸರಿ ಹೋಗುತ್ತೆ. ಅಲ್ಲಿ ತಾಳಿ ಕಟ್ಟಿ ಮುಗಿದ ಮೇಲೆ ನಾವು ನಿತಿನ್ ಮದುವೆಗೆ ಬರೋದಕ್ಕೆ ಸರಿ ಹೋಗುತ್ತೆ. ಕಾಶಿ ಯಾತ್ರೆ, ಕಾಲು ತೊಳೆಯೋ ಶಾಸ್ತ್ರ ಅಲ್ಲಿಯ ಕಲ್ಯಾಣ ಮಂಟಪದಲ್ಲಿ ಮುಗಿಸೋಣ. ಹೇಗಿದ್ರೂ ನೀತು ತಂದೆ ಇಲ್ಲ, ಹಾಗಾಗಿ ಅವಳ ತಂದೆ ತಾಯಿ ಸ್ಥಾನದಲ್ಲಿ ನಿಮ್ಮ ಅಪ್ಪ ಅಮ್ಮ ಇದ್ದು ನಡೆಸಿಕೊಡ್ಲಿ ಅನ್ನೋದೇ ನನ್ನ ಆಸೆ. ಹಾಗಾಗಿ ಎಲ್ಲವನ್ನು ಬೇಗ ಮುಗಿಸಿ ನಿತಿನ್ ಅಲ್ಲಿಂದ ಹೊರಡುವವರೆಗೂ ನಮ್ಮ ಕೆಲಸ, ಆಮೇಲೆ ಮುಂದಿನದ್ದು ವಿಕ್ರಮ್ ನಿರ್ಧಾರ. ನಂತರ ಇವರ ಇಚ್ಛೆ ಹೇಗಿರುತ್ತೋ ಹಾಗೆ ನಡೆಯುತ್ತೆ. ಪಂಕಜ್, ಬೆಳಗ್ಗೆ ಬೇಗ ಎದ್ದು ಎಲ್ಲಾ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಿ ಎಲ್ಲ ಸುಸೂತ್ರವಾಗಿ ನಡೀಲಿ ಅಂತ ದೇವರನ್ನ ಬೇಡ್ಕೊಳ್ಳೋಣ ಎಂದಳು. ಪಂಕಜ್, ನಿಮ್ಮ ಮಾತು ಕೇಳಿದ್ಮೇಲೆ ನನಗೆ ಸ್ವಲ್ಪ ಧೈರ್ಯ ಬಂತಮ್ಮ. ಎಷ್ಟೇ ಕಾನ್ಫಿಡೆಂಟ್ ಆಗಿದ್ರು ಒಂದೊಂದ್ಸಲ ಒಂದು ರೀತಿ ಭಯ ಕಾಡುತ್ತೆ. ಸುಶೀಲಾ, ತುಂಬಾ ಯೋಚನೆ ಮಾಡ್ಬೇಡ, ನೆಮ್ಮದಿಯಾಗಿ ನಿದ್ದೆ ಮಾಡು ಎಂದವಳು ಕಾಲ್ ಕಟ್ ಮಾಡಿದಳು. ಪಂಕಜ್ ಎಷ್ಟೇ ಪ್ರಯತ್ನ ಪಟ್ಟರು ಅವನ ಮನಸ್ಸಿನಿಂದ ಯೋಚನೆಗಳು ದೂರ ಸರಿಯಲೇ ಇಲ್ಲ. ಹಾಗೆ ಯೋಚಿಸುತ್ತಾ ಮಲಗಿದವನಿಗೆ ಯಾವಾಗ ನಿದ್ದೆ ಹತ್ತಿತೋ ತಿಳಿಯಲಿಲ್ಲ. ಸಾನ್ವಿ ಒಬ್ಬಳೇ ಮಲಗುವುದು ಬೇಡವೆಂದು ಸುಶೀಲಾ ಅವಳ ಜೊತೆ ಅಂಜಲಿಯನ್ನು ಮಲಗಲು ಹೇಳಿದ್ದಳು. ಸಾನ್ವಿ ಬಲವಂತವಾಗಿ ಮಲಗುವ ಪ್ರಯತ್ನ ಮಾಡಿದವಳಿಗೆ ನಿದ್ದೆ ಹತ್ತಲಿಲ್ಲ. ಅವಳ ಮನಸ್ಸಿನ ತುಂಬಾ ವಿಕ್ರಮ್
ವಿಕ್ರಮ್ನ ಯೋಚನೆಯೇ ತುಂಬಿತ್ತು. ಯಾಕೋ ನನ್ಗೆ ನಿದ್ದೆ ಬರ್ತಿಲ್ಲ. ಒಂದು ಸಲ ವಿಕ್ರಮ್ ಸರ್ನ ನೋಡ್ಬೇಕು ಅನ್ನಿಸ್ತಿದೆ. ಆದ್ರೆ ಅವರು ಮಲ್ಗಿದ್ರೆ ಅವರು ಯಾವ ರೂಮ್ನಲ್ಲಿ ಇದ್ದಾರೆ ಅಂತಾನೂ ಗೊತ್ತಿಲ್ಲ. ಒಂದು ಸಲ ಹೊರಗೆ ಹೋಗಿ ಬರ್ತೀನಿ ಎಂದುಕೊಂಡವಳು ನಿಧಾನವಾಗಿ ಬಾಗಿಲು ತೆಗೆದು ರೂಮ್ನಿಂದ ಹೊರಗೆ ಬಂದಳು. ಮಂಟಪದ ಬಳಿ ಮೂಲೆಯಲ್ಲಿ ವಿಕ್ರಮ್ ಕುಳಿತಿದ್ದು ಕಾಣಿಸಿತು. ಅವನನ್ನು ನೋಡಿ ಅವಳಿಗೆ ಹೃದಯ ಹಿಂಡಿದಂತಾಯಿತು. ಅವನ ಬಳಿ ಬಂದ ಸಾನ್ವಿ ಅವನನ್ನೇ ದಿಟ್ಟಿಸಿ ನೋಡಿದಳು. ಅವನನ್ನು ಆ ಸ್ಥಿತಿಯಲ್ಲಿ ನೋಡಿ ಸಾನ್ವಿಯ ಕಣ್ಣುಗಳಲ್ಲಿ ನೀರು ತುಂಬಿತು. ಅವಳು ಮನಸ್ಸಿನಲ್ಲಿ, ವಿಕ್ರಮ್ ಸರ್, ನಿಮ್ಮ ಪ್ರೀತಿ ನಿಮ್ಮಿಂದ ದೂರ ಆಗಿದೆ. ಮನಸ್ಸಿನಲ್ಲಿ ತುಂಬಾ ನೋವಿದೆ. ಆದ್ರೂ ಅದನ್ನ ಯಾರ ಮುಂದೇನೂ ತೋರಿಸ್ಕೊಳ್ದೆ ನಿಮ್ಮಲ್ಲಿ ನೀವೇ ಕುಗ್ಗಿ ಹೋಗಿದ್ದೀರಾ. ನನ್ನ ಪ್ರೀತಿಯಂತೂ ನಿಮ್ಗೆ ಅರ್ಥ ಆಗ್ತಿಲ್ಲ ಎಂದುಕೊಂಡವಳ ಕಣ್ಣಿಂದ ನೀರು ಸುರಿಯುತ್ತಿತ್ತು. ವಿಕ್ರಮ್ಗೆ ಕಾಣದಂತೆ ಕಣ್ಣೀರನ್ನು ಒರೆಸಿಕೊಂಡಳು. ಎಷ್ಟೋ ಹೊತ್ತಿನ ನಂತರ ಬಂದದ್ದನ್ನು ಗಮನಿಸಿದ ವಿಕ್ರಮ್ ಅವಳನ್ನೊಮ್ಮೆ ನೋಡಿದ. ತಾನು ಅವಳಿಗೆ ನೋವು ಕೊಟ್ಟಿದ್ದನ್ನು ನೆನೆಸಿಕೊಂಡವನಿಗೆ ಅವಳ ಸೊರಗಿದ ಮುಖ ನೋಡಲಾಗದೆ ನೋವಿನಿಂದ ಮುಖ ತಿರುಗಿಸಿಕೊಂಡ. ಇಬ್ಬರು ಮನಸ್ಸಿನಲ್ಲಿಯೇ ಮಾತನಾಡುತ್ತಿದ್ದರು. ಇಬ್ಬರದು ಒಂದೇ ಮನಸ್ಥಿತಿ. ಸಾನ್ವಿ ಮನಸ್ಸಿನಲ್ಲಿ, ವಿಕ್ರಮ್ ಸರ್, ನನ್ನ ಕಣ್ಣುಗಳಲ್ಲಿರೋ ಪ್ರೀತಿ ನೋವು ನಿಮ್ಗೆ ಕಾಣಿಸ್ತಿಲ್ವಾ, ಅಥವಾ ಕಂಡು ಕಾಣದ ಹಾಗೆ ನಟಿಸ್ತಿದ್ದೀರಾ, ಅದಕ್ಕೆ ಮುಖ ತಿರುಗಿಸಿಕೊಂಡ್ರಾ ಎಂದುಕೊಂಡರೆ ವಿಕ್ರಮ್ ಕೂಡ ಮನಸ್ಸಿನಲ್ಲಿ, ಸಾನ್ವಿ, ಕೆಲವು ಸಲ ನಮಗೆ ಕಾಣೋದು ನಿಜವಾಗಿರೋದಿಲ್ಲ. ನಿನ್ಗೆ ನಾನು ನಟಿಸ್ತಿದ್ದೀನಿ ಅಂತ ಅನ್ನಿಸ್ತಿರ್ಬೇಕು, ಆದ್ರೆ ನನಗೆ ನೋವಿಲ್ಲ ಅಂತನಾ? ನನ್ನ ಮನಸ್ಸಿನ ತುಂಬಾ ನೋವಿದೆ. ನನ್ನ ಪ್ರೀತಿ ನನ್ಗೆ ಮೋಸ ಮಾಡ್ತು ಅನ್ನೋ ನೋವಿದೆ. ಆದ್ರೆ ನಿನ್ನ ಮತ್ತೆ ಅಪ್ಪ ಅಮ್ಮ ಖುಷಿಗಾಗಿ ನಾನು ಈ ಮೌನವನ್ನ ಆರಿಸಿಕೊಂಡಿದ್ದೀನಿ ಅಷ್ಟೇ ಎಂದುಕೊಂಡು ಸಂಕಟ ಪಡುತ್ತಿದ್ದ. ಇಬ್ಬರ ಮನಸ್ಸಲ್ಲಿ ನೋವು ಮಡುಗಟ್ಟಿತ್ತು. ಇಬ್ಬರು ಒಬ್ಬರ ಮನಸ್ಸನ್ನು ಒಬ್ಬರು ಅರ್ಥ ಮಾಡಿಕೊಂಡಂತೆ ತಮ್ಮ ತಮ್ಮ ಮನಸ್ಸಲ್ಲೇ ಮಾತು ಮುಂದುವರಿಸಿದರು. ನನ್ನ ಖುಷಿನ, ನನ್ನನ್ನ ಇನ್ನೊಬ್ಬರಿಗೆ ಮದ್ವೆ ಮಾಡಿ ಕೊಡೋದು ನಿಮ್ಗೆ ಖುಷಿ ಕೊಡುತ್ತೆ ಅಂದ್ರೆ ಅದರಲ್ಲಿ ನನ್ನ ಖುಷಿ ಎಲ್ಲಿದೆ ವಿಕ್ರಮ್ ಸರ್? ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೀನಿ. ಒಂದೇ ಒಂದ್ಸಲ ನನ್ನ ಕಣ್ಣು ನೋಡಿ, ನನ್ನ ಪ್ರೀತಿ ನಿಮ್ಗೆ ಕಾಣಿಸುತ್ತೆ. ಒಂದು ಸಲ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಸರ್ ಎನ್ನುತ್ತಾ ಅವಳ ಮನಸ್ಸು ರೋಧಿಸುತ್ತಿತ್ತು. ವಿಕ್ರಮ್ ಸಾನ್ವಿ ಕಡೆ ಒಮ್ಮೆ ನೋಡಿ ಭಾವುಕನಾಗಿ, ಯಾಕೋ ಗೊತ್ತಿಲ್ಲ ಸಾನ್ವಿ, ನನ್ಗೆ ನಿನ್ನನ್ನ ಕಳ್ಕೊಳ್ತಿದ್ದೀನಿ ಅನ್ನೋ ಭಯ ಮನಸ್ಸಲ್ಲಿ ಇದೆ. ಆದ್ರೆ ನನ್ಗೆ ಯಾಕೆ ಹಾಗೆ ಅನ್ನಿಸ್ತಿದೆ ಅಂತ ಅರ್ಥ ಆಗ್ತಿಲ್ಲ. ಒಂದೊಂದು ಕ್ಷಣ ಕೂಡ ಒಂದು ಯುಗ ಕಳೆದ ಹಾಗೆ ಆಗ್ತಿದೆ. ಯಾಕೆ ಏನು ಅನ್ನೋದು ನನ್ಗೆ ಗೊತ್ತಾಗ್ತಿಲ್ಲ. ನಾನು ಏನ್ ಮಾಡ್ಲಿ? ನನ್ನ ಮನಸ್ಸಿನ ಹಿಡಿತ ನನ್ನ ಕೈ ಮೀರಿ ಹೋಗ್ತಿದೆ ಅನ್ನಿಸ್ತಿದೆ. ನೀನು ಯಾವಾಗ್ಲೂ ನನ್ನ ಕಣ್ಣೆದುರಿಗೆ ಇರಬೇಕು ಅಂತ ಅನ್ನಿಸುತ್ತೆ ಎಂದು ತನಗೆ ತಾನೇ ಮೌನವಾಗಿ ಹೇಳಿಕೊಳ್ಳುತ್ತಿದ್ದ ಸಾನ್ವಿ. ಕಾಲ ಇನ್ನೂ ಮೀರಿಲ್ಲ. ನೀವು ನನ್ಗೆ ಸಿಗ್ತೀರಾ. ನೀವು ಅನ್ಕೊಂಡಿದ್ದು ನಡೀದೇ ಇರೋ ಹಾಗೆ ನಾವು ಬದಲಾಯಿಸ್ತೀವಿ. ಆದ್ರೆ ಅದಕ್ಕೆ ಆ ದೇವರ ಕೃಪೆ ಬೇಕು ಅಷ್ಟೇ. ಧೈರ್ಯ ಮಾಡಿದ್ದೀವಿ. ನಾಳೆ ನನ್ನ ಹಣೆ ಬರಹ ತೀರ್ಮಾನ ಆಗುತ್ತೆ. ನೀವು ಒಪ್ಪಿ ನನಗೆ ತಾಳಿ ಕಟ್ಟಿದ್ರೆ ಬದುಕು, ಇಲ್ಲ ನನ್ನ ಸಾವು ಎಂದುಕೊಂಡಳು. ಇಬ್ಬರು ಬಾಯಿ ತೆರೆದು ಏನೊಂದು ಮಾತನಾಡದೆ ಇಬ್ಬರು ಒಬ್ಬರನ್ನೊಬ್ಬರು ನೋಡುತ್ತಾ ನಿಲ್ಲುತ್ತಾರೆ. ವಿಕ್ರಮ್ ಮತ್ತು ಸಾನ್ವಿ ಇಬ್ಬರ ಕಣ್ಣಲ್ಲೂ ಹನಿಗಳು ಚಿನುಕುತ್ತಿವೆ. ಇಬ್ಬರು ನಡುವಿನ ಸಂಬಂಧ ಬಹಳ ಸೂಕ್ಷ್ಮವಾಗಿದೆ. ಆದರೆ ಸೂಕ್ಷ್ಮತೆ ಅರ್ಥವಾಗದೆ ಇಬ್ಬರು ನೋವು ಪಡುತ್ತಿದ್ದಾರಷ್ಟೇ. ಕೊನೆಗೆ ಮೌನ ಮುರಿದು ಮಾತನಾಡಿದ ಸಾನ್ವಿ, ಯಾಕೆ ವಿಕ್ರಮ್ ಸರ್, ನಿದ್ದೆ ಬರ್ಲಿಲ್ವಾ? ತುಂಬಾ ಹೊತ್ತಾಗಿದೆ, ಹೋಗಿ ಮಲಗಿ ಎಂದ. ಅವಳ ಧ್ವನಿ ಗದ್ಗದಿತವಾಗಿತ್ತು. ವಿಕ್ರಮ್, ಇಲ್ಲ ಹಾಗೇನಿಲ್ಲ, ಆದ್ರೆ ಒಂದು ಸಲ ಅರೇಂಜ್ಮೆಂಟ್ಸ್ ಹೇಗಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ನಿನ್ಗೆ ನಿದ್ದೆ ಬರ್ಲಿಲ್ವಾ? ಹೋಗಿ ಮಲಗು, ಬೆಳಗ್ಗೆ ಮುಹೂರ್ತ. ನಿದ್ದೆಗೆಟ್ಟರೆ ಮುಖ ಬಾಡಿದ ಹಾಗೆ ಕಾಣುತ್ತೆ. ನನ್ಗೂ ನಿದ್ದೆ ಬರ್ತಿದೆ, ನಾನು ಹೋಗಿ ಮಲಗ್ತೀನಿ ಎಂದಾಗ ಮಾತು ಮುಂದುವರಿಸಲಾಗದೆ ಸಾನ್ವಿ ಸುಮ್ಮನೆ ಬಂದು ಮಲಗಿದಳು. ತುಂಬಾ ಹೊತ್ತು ಯೋಚಿಸುತ್ತಿದ್ದ ಅವಳಿಗೆ ನಿದ್ದೆ ಹತ್ತಿತು. ಸಾನ್ವಿಯನ್ನು ಮಲಗಲು ಹೇಳಿ ತಾನು ರೂಮ್ಗೆ ಬಂದು ಮಲಗಿದ ವಿಕ್ರಮ್ಗೆ ಆಯಾಸದಿಂದ ಬೇಗನೆ ನಿದ್ರೆ ಹತ್ತಿತು. ಬೆಳಗ್ಗೆ ಎದ್ದಾಗ ಎಲ್ಲರಲ್ಲೂ ಒಂದು ರೀತಿಯ ಸಂಭ್ರಮ, ಜೊತೆಗೆ ಆತಂಕ. ಪಲ್ಲವಿ, ಪಂಕಜ್, ಸಂಜಯ್, ಜಗನ್, ಅಂಜಲಿ, ರಾಹುಲ್, ರಮ್ಯಾ, ಶರಣ್ಯ, ಪ್ರೀತಮ್ ಎಲ್ಲರೂ ಬೇಗ ಎದ್ದು ಒಂದೆಡೆ ಸೇರಿ ವಿಕ್ರಮ್ ಸಾನ್ವಿ ಮದುವೆ ಎಂಬ ಯುದ್ಧಕ್ಕೆ ಸಜ್ಜಾಗಿ ಏನು ಮಾತನಾಡದೆ ಕುಳಿತಿದ್ದರು. ಸಂಜಯ್, ಜಗನ್ ಇಬ್ಬರು ಹೋಗಿ ಎಲ್ಲರಿಗೂ ಕಾಫಿ ತಂದುಕೊಟ್ಟರು. ಕಾಫಿ ಕುಡಿದ ನಂತರ ಪಂಕಜ್ ನಿತಿನ್ಗೆ ಕಾಲ್ ಮಾಡಿದ. ಕಾಲ್ ರಿಸೀವ್ ಮಾಡಿದ ನಿತಿನ್, ಏನೋ ಇಷ್ಟು ಬೇಗ ಕಾಲ್ ಮಾಡಿದ್ಯಾ ಎಂದಾಗ ಪಂಕಜ್ ಕೋಪದಲ್ಲಿ, ಮದ್ವೆ ಆಗ್ಬೇಕಿರೋ ನೀನು ಯಾವ ಟೆನ್ಷನ್ ಇಲ್ಲದೆ ಇನ್ನು ಮಲ್ಗೆ ಇರು. ನಾವು ಮಾತ್ರ ಇಲ್ಲಿ ತಲೆ ಕೆಡಿಸ್ಕೊಂಡು ನಿದ್ದೆಗೆಟ್ಟು ಸಾಯ್ತೀವಿ. ಇಡಿಯಟ್, ಎದ್ದೇಳೋ ಮೇಲೆ. ಇಲ್ಲಿಗೆ ಬಂದ್ಮೇಲೆ ನೀನು ಎಲ್ಲ ಶಾಸ್ತ್ರ ಮುಗಿಸಿ ಕಾಶಿ ಯಾತ್ರೆ ನಂತರ ನೀತು ಹತ್ತಿರ ಓಡಿ ಹೋಗ್ಬೇಕು. ಅಕಸ್ಮಾತ್ ನೀನು ಬರೋದನ್ನೇ ತಡ ಮಾಡಿದ್ರೆ ಕರೆಕ್ಟ್ ಆಗಿ ಮುಹೂರ್ತದ ಸಮಯಕ್ಕೆ ವಿಕ್ರಮ್ ಕೈಗೆ ಸಿಕ್ಕಿ ಬಿದ್ರೆ ಏನಾಗುತ್ತೆ ಅನ್ನೋ ಭಯ ಇದೆಯಾ ನಿನ್ಗೆ? ಇದನ್ನೆಲ್ಲ ನೀನು ಸರಿಯಾದ ಸಮಯಕ್ಕೆ ಮಾಡಿದ್ರೆ ಸಾನ್ವಿ ವಿಕ್ರಮ್ ಮದ್ವೆ, ನಿನ್ನ ನೀತು ಮದ್ವೆ ಜ್ಯೋತಿಷ್ಯರು ಇಟ್ಟ ಶುಭ ಮುಹೂರ್ತದಲ್ಲಿ ನಡೆಯುತ್ತೆ. ಇಲ್ಲ ಅಂದ್ರೆ ಎಂದಾಗ ನಿದ್ದೆ ಕಣ್ಣಿನಲ್ಲಿದ್ದ ನಿತಿನ್ ಶಾಕ್ನಿಂದ ಎದ್ದು ಕುಳಿತು, ಇಲ್ಲ ಸರಿಯಾದ ಸಮಯಕ್ಕೆ ಬರ್ತೀನಿ. ಏನೇನೋ ಹೇಳಿ ಎದುರಿಸ್ಬೇಡುವೋ ಪ್ಲೀಸ್. ನೋಡು, ಈಗಲೇ
ಈಗಲೇ ಎದ್ದು ಸ್ನಾನ ಮುಗಿಸಿ ರೆಡಿ ಆಗ್ತೀನಿ. ನೀನು ನಮ್ಮ ಅಪ್ಪ ಅಮ್ಮನಿಗೂ ಕಾಲ್ ಮಾಡು ಎಂದಾಗ ಪಂಕಜ್ ಅವರಿಗೆ ಎಲ್ಲ ಗೊತ್ತು. ನಾನು ಹೇಳುವ ಅವಶ್ಯಕತೆ ಇಲ್ಲ. ನಿನ್ನೆ ರಾತ್ರಿ ಅವರೇ ನನಗೆ ಕಾಲ್ ಮಾಡಿ ಮಾತಾಡಿದ್ದಾರೆ. ನೀನು ಮೊದಲು ಎದ್ದು ರೆಡಿ ಆಗು ಎಂದವನು ಕಾಲ್ ಕಟ್ ಮಾಡಿದ. ಪಂಕಜ್ ಹೇಳಿದ ವಿಷಯ ಕೇಳಿ ನಿತಿನ್ಗೆ ಮನಸ್ಸಿನಲ್ಲಿ ಭಯ ಶುರುವಾಯಿತು. ಅವನು ನೀತು ಬಗ್ಗೆ, ಸಾನ್ವಿ ಬಗ್ಗೆ ಯೋಚನೆ ಮಾಡುತ್ತಾ, ಅಯ್ಯೋ, ನಾನು ನನ್ನ ಕೆಲ್ಸನ ಸ್ವಲ್ಪ ಮಿಸ್ ಮಾಡಿದ್ರು 3 ಜನರ ಜೀವನ ಹಾಳಾಗುತ್ತೆ, ಜೊತೆಗೆ ವಿಕ್ರಮ್ ಜೀವನ ಕೂಡ. ಇಲ್ಲ, ನನ್ನಿಂದ ಯಾವ ತಪ್ಪು ಆಗ್ಬಾರ್ದು ಎಂದವನು ಗಡಿಯಾರದ ಕಡೆ ನೋಡಿದ. 4:30. ಸಾನ್ವಿ ವಿಕ್ರಮ್ ಮದುವೆ ಮುಹೂರ್ತ ಇರೋದು 8:30ರಿಂದ 9:30, ನಂತರ 10:30ರಿಂದ 11:30ರವರೆಗೂ ನನ್ನ ನೀತು ಮದುವೆಯ ಮುಹೂರ್ತ. ನಾವು ಅಟ್ಲೀಸ್ಟ್ 7 ಗಂಟೆಗೆ ಸಾನ್ವಿ ಇರೋ ಕಲ್ಯಾಣ ಮಂಟಪ ತಲುಪಿದರೆ ಶಾಸ್ತ್ರ ಅದು ಇದು ಅಂತ 1 ಗಂಟೆ ಆಗುತ್ತೆ. ನಂತರ ನಾನು ಅಲ್ಲಿಂದ ಯಾರಿಗೂ ಕಾಣದ ಹಾಗೆ ತಪ್ಪಿಸಿಕೊಂಡು ನೀತು ಇರೋ ಕಲ್ಯಾಣ ಮಂಟಪಕ್ಕೆ ಹೋಗ್ಬೇಕು. ಅದಾದ್ಮೇಲೆ ನಾನು ಇಲ್ಲ ಅಂತ ಗೊತ್ತಾಗಿ ಎಲ್ಲರೂ ನನ್ನನ್ನ ಹುಡುಕಿ ಕಾಲ್ ಮಾಡಿ ನಂತರ ನಾನು ಕಲ್ಯಾಣ ಮಂಟಪದಿಂದ ಓಡಿ ಹೋಗಿದ್ದೀನಿ ಅಂತ ಪಂಕಜ್ ರಾಹುಲ್ ಯಾರಾದ್ರೂ ಹೇಳ್ತಾರೆ. ಆಗ ಮೊದಲು ವಿಕ್ರಮ್ನ ಬೈಗುಳ. ನಂತರ ಅವನು ನನ್ನನ್ನು ಹುಡುಕಲು ಹೊರಟಾಗ ಎಲ್ಲ ಕಡೆ ಹುಡುಕಿದೀವಿ, ಎಲ್ಲೂ ನಾನು ಇಲ್ಲವೆಂದು ಪಂಕಜ್ ರಾಹುಲ್ ಹೇಳಿದ ನಂತರ ಕಲ್ಯಾಣ ಮಂಟಪದಲ್ಲಿ ಕುಸುಕುಸು. ಆಮೇಲೆ ಅಲ್ಲಿರೋ ಹಿರಿಯ ನಾಗರಿಕರಿಂದ ಕೆಲವು ಸಲಹೆ. ನಂತರ ಸಾನ್ವಿಗೆ ವಿಕ್ರಮ್ ತಾಳಿ ಕಟ್ಟಬೇಕೆಂದು ಎಲ್ಲರ ಬೇಡಿಕೆ. ಆಗ ವಿಧಿ ಇಲ್ಲದೆ ವಿಕ್ರಮ್ ಸಾನ್ವಿಗೆ ತಾಳಿ ಕಟ್ತಾನೆ. ಆಮೇಲೆ ನನ್ನ ನೀತು ಮದ್ವೆ ಸಾಂಗವಾಗಿ ನಡೆಯುತ್ತೆ ಎಂದು ಯೋಚಿಸಿದ ನಿತಿನ್ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಭಯ ಇದ್ದೇ ಇತ್ತು. ಮುಂದೇನು? ನಿತಿನ್ ಅಂದುಕೊಂಡ ಹಾಗೆ ಎಲ್ಲ ನಡೆಯುತ್ತಾ ಅಥವಾ ವಿಧಿ ಆಟನೇ ಬೇರೆ ಇದೆಯಾ? ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ. ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ. ಈ ಕತೆ ಹೇಗೆ ಅನಿಸಿತು ಎಂಬುದನ್ನು ಕಮೆಂಟ್ ವಿಭಾಗದಲ್ಲಿ ತಿಳಿಸಿ. ಚಂದಾದಾರರಾಗಿ ಮಿಸ್ ಮಾಡದೆ ನಮ್ಮ ಕನ್ನಡ ಹಾಡುಗಳು ಹಾಗೂ ಕತೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು.